ಗೊತ್ತೈತಿ, ಯಾಕೆ ಮಾತಾಡೋದು ನಿಮಗೂ ಗೊತ್ತೈತಿ, ಯಾಕೆ ಮಾತಾಡೋದು ನಿಮಗೂ ಗೊತ್ತೈತಿ. ಮುಂದೆ ಅವ್ರು ಏನ್ ಮಾಡ್ಬೇಕಾದ ಕೆಲಸ ಮಾಡ್ತಾರ. ಆದ್ರೆ ಆ ಪೂರ್ವದಲ್ಲಿ ನಾನು ಯಶಸ್ವಿ ಆಗೈತಿ ಬಿಟ್ರೆ ಮುಂದೆ ಅವ್ರು ಆ ಕೆಲಸ ಮಾಡೋದು ಅಧಿಕಾರಿಗಳು ಮಾತ್ರ ನಮ್ಮನ್ನೆಲ್ಲ ಹೆಚ್ಚು ಕೆಲಸ ಮಾಡ್ತಾರೆ ಹೊರತಾಗಿ ಇಂಥವ್ರ ಅಧಿಕಾರವನ್ನು ತಗೊಂಡು ಬಿಟ್ಟಿದೆ ಅಂತಂದ್ರೆ ಬಹುಶಃ ಅವರು ಆ ರೀತಿ ದಮನಕಾರಿ ನೀತಿಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ವಿಚಾರ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ನೆರೆಯ ಜಿಲ್ಲೆಗಳು ಉದಾಹರಣೆಗಾಗಿ ಬಾಗಲಕೋಟೆ, ಉದಾಹರಣೆಗಾಗಿ ಹಾವೇರಿ ಒಳಗ 3 ಸಾರಿ ಶಿವಕುಮಾರ್ ಉದಾಸಿ ಎಂಪಿ ಆದರು, ಬಾಗಲಕೋಟೆ ಒಳಗೆ ಗದ್ದಿಗೌಡ ಅಂತಕ್ಕಂಥವ್ರು ಬಹಳ ಸಾರಿ ಎಂಪಿ ಆದರು. ನಾನು ಪ್ರಶ್ನೆ ಕೇಳ್ತೇನೆ, ಅಲ್ಲಿ ಅವ್ರು ಯಾರಿಗಾದ್ರೂ ತುಳಿದಾರ ಹೆಂಗೆ, ಯಾರಿಗಾದ್ರೂ ಹಿಂಸೆಯನ್ನ ಕೊಟ್ಟಾರ ಹೆಂಗೆ? ಅವ್ರ ಸಂಪರ್ಕನೂ ಇದೆ, ಇವ್ರ ಸಂಪರ್ಕನೂ ಇದೆ, ಅವು ಅದೇ ಪಕ್ಷದವರು. ಆದರೆ ನೆರೆಯ ಸಂಸದರು ಎಷ್ಟು ಸಜ್ಜನ ರಾಜಕಾರಣಿಗಳಂತ ಹೆಸರು ಪಡ್ಕೊಂಡಾರ, ನೀವ್ಯಾಕೆ ಈ ರೀತಿ ಎಲ್ಲರನ್ನು ತುಳಿದಾಡುವ ಕೆಲಸವನ್ನ ಮಾಡ್ತಾ ಇದ್ದೀರಿ? ಈ ದೇಶದಲ್ಲಿ ಎಷ್ಟು ರಾಜ ಮಹಾರಾಜರು ಮಣ್ಣು ಮುಚ್ಚಿ ಹೋಗಿದ್ದಾರೆ. ಈ ದೇಶದಲ್ಲಿ ತುಳಿದವರು ಉಳಿದಿಲ್ಲ, ಎಲ್ಲರನ್ನ ಬೆಳೆಸಿದವರು ದೊಡ್ಡವರಾಗಿರುತ್ತಾರೆ ಹೊರತಾಗಿ ತುಳಿದವರು ಎಂದು ಕೂಡ ಈ ದೇಶದಲ್ಲಿ ಉಳಿದಿಲ್ಲ ಅಂತಕ್ಕಂಥದ್ದನ್ನ ಸಾರ್ವಜನಿಕರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತಾ, ಯಾವ ಲೆವೆಲ್ ಇವರು ಮನಸ್ಥಿತಿ ಅಂತಂದ್ರೆ ಇವರಿಗೆ ಟಿಕೆಟ್ ಸಿಕ್ಕ ಕೂಡಲೇ ಈ ಸಾರಿ ನಾನು 3 ಲಕ್ಷ ಮತಗಳ ಅಂತರದಿಂದ ಆರಿಸಿಬಿಡ್ತೇನೆ ಅಂತ ಮಾಧ್ಯಮಕ್ಕೆ ಹೇಳಿದ್ರು. ಮುಂದೊಂದು ಸ್ವಲ್ಪ 4-5 ದಿನದಾಗ ಮತ್ತೆ ಅದನ್ನ ಅವ್ರಿಗೆ ಅವರೇ ಇರಿಸ್ಕೊಂಡ್ಬಿಟ್ರು. ಇಲ್ಲ 3 ಅಲ್ಲ 4 ಲಕ್ಷ ಮತಗಳಿಂದ ಆರಿಸಿ ಬರ್ತೇನೆ ಅಂತ ಅವ್ರು ಹೇಳಿಕೆ ಕೊಟ್ಟರು. ನಾನು ಅಂತೀನಿ, ಮತದಾರರಿಗೆ ನಿಷೇಧಾಗಲ್ಲ. ನಾನು ಪ್ರಶ್ನೆ ಬಂದಿಲ್ಲ, ಮತದಾರ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಬಿಟ್ಟೆ, ತನ್ನ ವಿವೇಚನೆಯ ಸ್ವಾತಂತ್ರ್ಯವನ್ನ ಕಳ್ಕೊಂಡು ಬಿಟ್ಟೆ ಅನ್ನುವಂತ ಪ್ರಶ್ನೆ ನನಗೆ ಬಂತು. ಅಲ್ಲಿ ನಾನು ಕೇಳ್ತೇನೆ, 4 ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತೇನೆ ಅಂತ ಇವ್ರು ಹೇಳಿರಲ್ಲ, 4 ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತೇನೆ ಅನ್ನೋದು ಇವರ ಅಹಂಕಾರಕ್ಕೆ ಹಿಡಿದಿರ್ತಕ್ಕಂಥ ದೊಡ್ಡ ಕನ್ನಡಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಇದರ ಮುಂದುವರೆದ ಮಾತನ್ನ ಹೇಳೋದಾದ್ರೆ ಆ ಮಾತನ್ನ ಯಾರು ಹೇಳಬೇಕು? ಆ ಪಕ್ಷದ ಕಾರ್ಯಕರ್ತ ಹೇಳಬೇಕು, ಆ ಪಕ್ಷದಲ್ಲಿರ್ತಕ್ಕಂಥ ಮತದಾರ ಹೇಳಬೇಕು. ಅವ ಹೇಳಬೇಕು, ಈ ಸರಿ ನಮ್ಮ ಸಂಸದರನ್ನ 4 ಲಕ್ಷ ಅಂತರದಿಂದ ಆರಿಸ್ಕೊಳ್ತೀನಿ ಅಂತ ಅವ್ರು ಹೇಳಬೇಕು. ಇವರಿಗೆ ಅಹಂಕಾರ ಎಷ್ಟು ಬಂದಿದೆ ಅಂದ್ರೆ 4 ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತೇನೆ ಅಂತ ಅಂದಿದ್ದಾರೆ. ಅವರು ಮುಂದಿನ ದಿನಮಾನದಲ್ಲಿ ಅಲ್ಲಿ ಅಂದಿದ್ದಾನೆ ಅಂತಕ್ಕಂಥ ಒಂದು ಶಬ್ದ ಬಂದಿದೆ, ಅದಕ್ಕಾಗಿ ನಾನು ಸಾರಿ ಹೇಳ್ತೇನೆ. ಒಟ್ಟಾರೆ ನಾವು ವಿಚಾರ ಮಾಡಬೇಕು, ಈ ರೀತಿ ಒಂದು ವ್ಯವಸ್ಥೆ ಈ ನಾಡಿನೊಳಗೆ ನಡೆದು ಬಂದಿದೆ ಅಂತಕ್ಕಂಥದ್ದು ಇದು ಸರಿಯಲ್ಲ ಅನ್ನೋದು ಕೂಡ ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ, ಒಟ್ಟಾರೆ ಇಲ್ಲೇನ್ ನಡೆದಿದೆ ಅಂತಂದ್ರೆ ಪ್ರಧಾನಿ ಬಗ್ಗೆ ಎಲ್ಲರಿಗೂ ಪ್ರೇಮ ಇದೆ, ದೇಶದ ಪ್ರಧಾನಿ ಬಗ್ಗೆ ಗೌರವ ಇದೆ, ಪ್ರೇಮ ಇದೆ, ಎರಡು ಮಾತಿಲ್ಲ. ಆದ್ರೆ ಆ ಪ್ರಧಾನಮಂತ್ರಿಗಳ ಹೆಸರನ್ನ ಹೇಳಿ 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 ಈ ನಾಡಿನೊಳಗೆ ನೀವು ಗುಂಡಾಗಿರಿ ಮಾಡಬೇಕಲ್ಲ ಎಲ್ಲ ಸಮಾಜಗಳ ಮೇಲೆ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯತೆ. ಪ್ರಧಾನಮಂತ್ರಿಗಳ ಹೆಸರನ್ನ ಹಾಳು ಮಾಡುವಂತಹ ಇಂಥ ಸಂಸದರನ್ನ ಪ್ರಧಾನಮಂತ್ರಿಗಳು ಹತ್ತಿಕ್ಕಬೇಕು ಅಂತಕ್ಕಂಥ ವಿನಂತಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಈ ಭಕ್ತರ ಸಭೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅಂತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಈಗ ನಮ್ದಿದು ಪ್ರಾಸ್ತಾವಿಕ ಭಾಷಣ. ಈ ಪ್ರಾಸ್ತಾವಿಕ ಭಾಷಣದಲ್ಲಿ ತಮ್ಮ ಮಾತುಗಳನ್ನ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ನಾನು ಹೋರಾಟವನ್ನ ಯಾಕೆ ಮಾಡಲಿಕ್ಕೆ ಹತ್ತಿದ್ದೀನಿ ಅಂತಕ್ಕಂಥ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ನಾನು ಬಹಳ ಸ್ಪಷ್ಟವಾಗಿ ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ. ಇದು ನನ್ನ ಪರವಾಗಿ ನೀವು ಮಾತಾಡಬೇಕು ಅಂತ ನಾನು ನಿಮಗೆ ಕರೆಯಿಲ್ಲ. ನನ್ನ ನಡೆ ಸರಿ ಇದ್ರೆ ಸರಿಯನ್ನಿ, ತಪ್ಪಿದ್ರೆ ತಪ್ಪನ್ನಿ. ಯಾರು ಕೂಡ ನನ್ನ ಭಯಕ್ಕೊಳಗಾಗಿ, ನನ್ನ ಮುಲಾಜಿಗೊಳಗಾಗಿ ಸತ್ಯವನ್ನು ಮುಚ್ಚಿಟ್ಟು ನನ್ನ ಪರವಾಗಿ ಮಾತಾಡುವ ಪ್ರಯತ್ನವನ್ನು ಕೂಡ ನಾವು ಮಾಡಬಾರದು ಅಂತಕ್ಕಂತಹ ಒಂದು ವಿಚಾರವನ್ನ ತಮ್ಮೆಲ್ಲರಿಗೂ ಕೂಡ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಸತ್ಯದ ಅರಿವಾಗಬೇಕಾಗಿದೆ ಹೊರತಾಗಿ ಬೇರೆ ಏನು ಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ತಮ್ಮೆಲ್ಲರ ವಿಶ್ವಾಸಕ್ಕೆ ನಾನು ತೆಗೆದುಕೊಂಡು ಬಂದು, ನೀವು ಹೆಂಗಿರ್ತೀರಿ ಕೆಲವು ಸಾರಿ ಜನಗಳು ಅಂತಂದ್ರೆ, ಒಂದು ಊರಾಗ ಇಂಥವ್ರು ಒಬ್ರು ಇಡೀ ಊರು ಹೇಳ್ತಾರ ಮಾಡ್ತಿದ್ರು. ಇಂಥವ್ರು ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆ ಇಡೀ ಊರಿಗೆ ಸಾಕಾಗಿ ಹೋಗಿತ್ತು ಅವ್ರ ಕಿರಿಕಿರಿ, ಸಾಕಾಗಿತ್ತು. ಒಂದು ಸಾರಿ ಇಡೀ ಊರು ಒಂದಾಗಿತ್ತು. ಇಡೀ ಊರು ಒಂದಾಗಿ ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲ ನಮ್ಮ ಊರಿಗೆ ಇವರು ಕಂಟಕರಾಗಿದ್ದಾರೆ, ಇವ್ರನ್ನ ತೆಗೆದಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು.
ಇವರು ತೆಗೆದ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ಇಡೀ ಊರು ಒಂದಾಗಿ ಒಂದು ಕಡೆ ಮೀಟಿಂಗ್ ಸೇರಿ ಬಂದು ಈಗ ಹೆಂಗ ಭಕ್ತರೆಲ್ಲ ಕೂತ್ಕೊಂಡಿರ್ಲಿಲ್ಲ ಹೇಗೆ ಎಲ್ಲರೂ ಸೇರಿಕೊಂಡು ಬಂದಾಗ ಅವ್ರ ತೆಗೆದು ಬಿಡೋದು ಅಂತೇಳಿ ಅವ್ರು ತೀರ್ಮಾನ ಮಾಡಿದ್ರಲ್ಲ, ಆ ಕೂಗು ಅವ್ರ ಹೆಂಡತಿ ಕಿವಿಗಿತ್ತು, ಆ ಊರು ಆಳವರು ಹೆಂಡತಿ ಕಿವಿಗಿತ್ತು. ಆ ಹೆಣ್ಣು ಗಾಬರಿಯಾಗಿತ್ತು, ನಮ್ಮ ಯಜಮಾನ ತೆಗೆದ ಬಿಡ್ತಾರ, ನಮ್ಮ ಯಜಮಾನ ತೆಗೆದ ಬಿಡ್ತಾರ, ಹೆಂಗ್ ಮಾಡೋದು? ಓಡಿ ಹೋಗಿ ನಿಮ್ಮನ್ನು ತೆಗಿಯಾಕ ತೀರ್ಮಾನ ಮಾಡಿ ಊರು ಅಂತ ಹೇಳಿ ಆಕೆ ಹೇಳ್ಕೊಂಡು, ಇಂಥ ಮಂದಿನ ಬಹಳ ಸರಿ ನೋಡಿ ಸುಮ್ಮನೆ ನೀವು ಹೆದರಿಕೋಬೇಡ ಅಂತ. ಇಡೀ ಊರು ಒಂದಾಗಿ ತೆಗಿಯಾಕ ಬಂದಾಗ ಇನ್ನೇನು ಮಾಡಲ್ಲ ಅಂತ ಹೇಳಿದ್ರೆ ನಾ ಏನ್ ಮಾಡ್ತೀನಿ ನೋಡು ಅಂತ ಹೇಳಿ ಅವ್ರಂದ್ರು. ಬಹಳ ಬುದ್ಧಿವಂತರು. ಏನು ಅಂದ್ರೆ ಅವರೆಲ್ಲ ಮನೆ ಮುಂದೆ ಬಂದ್ರು ತೆಗಿಬೇಕು ಅಂತೇಳಿ. ಈ ಮನುಷ್ಯ ಗಾಡಿಗೆ ಮೇಲೆ ಹಾಕಿ ವಿನಂತಿ ಮಾಡ್ಕೊಂಡ, ನೀವು ನನ್ನನ್ನು ಏನಾದ್ರೂ ತೆಗೀರಿ, ಆದ್ರೆ ನನ್ನ ಗುರು ಆಗಿರ್ತಕ್ಕಂಥ ತೆನಿ ಮೇಲೆ ಐತಲ್ಲ ಅದು ಒಂದು ತೆಗಿಬಾರ್ದು ಅಂತ ವಿನಂತಿ ಮಾಡ್ಕೊಂಡ್ರು. ಇವರಂದ್ರು ಮಜಾ ಇರೋದು ಅವರಾಗ ಇದ್ದಂತ ಎಳ್ಕೊಂಡ್ಬಂದ್ರು. ಏನ್ ತೆಗಿಬೇಕಂತ ಬಂದಿದ್ರು ಅದನ್ನ ತೆಗಿದ್ರು. ಅವ್ರು ಯಾವ್ದನ್ನ ತೆಗಿಬಾರ್ದು ಬೇಡ್ಕೊಂಡಿದ್ರು ಅದನ್ನ ತೆಗೆದು ಅದನ್ನ ಹಿಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ಬಿಟ್ರು. ಸ್ವಲ್ಪ ಮನೆಗಳು ವಿಚಾರ ಮಾಡ್ತಾರೆ, ಏನ್ ಹೇಳ್ತಿದ್ದೀವಿ ತೆಗಿಯಾಕ ಬಂದಿದ್ದೇನು, ಅವ್ರನ್ನ ತಕೊಂಡು ಹೋಗಿದ್ದೇನು, ಏನು ಒಗಿಬೇಕಾಗಿತ್ತಲ್ಲ ಅದೇ. ಅವ ಒಳಗೆ ಬಂದು ಹೇಳಿದ, ಸಮಾಧಾನ ತನಿಕ ಹೆಂಡತಿ ಹೇಳ್ತಾನ, ಸಮಾಧಾನ ತನಿಕ ಇನ್ನೊಂದು 20 ನಿಮಿಷ ಮೊದಲು ಹೆಂಗೆ ತಂಗ ಆಗಿದ್ದದು ಅಂತ ಆ ಮನುಷ್ಯ ಹೇಳಿದ. ಆದ್ರೆ ನಮ್ಮ ಹೋರಾಟ ಯಾವುದೋ ಈಗ ತೆಲಿನಲ್ಲಿ ತೆಗಿಬೇಕನ್ನುವಂತಲ್ಲ, ಅದರ ಗುರಿ ಅಲ್ಲ ನಮ್ದು. ಯಾವುದನ್ನ ತೆಗಿಬೇಕಾಗಿದೆ ಅದಕ್ಕೆ ನಾವು ಕಂಕಣ ಭದ್ರಾಗಿ ನಿಲ್ಲೋಣ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾನು ಸೂಚನೆಯಾಗಿ ಕೊಟ್ಟು ಸ್ವಲ್ಪ ಸಮಾಧಾನ ಈಗ ಹೋಗಿ ಅಲ್ಲಿ ನಾವು ನೀವು ಹೋಗಿಲ್ಲ, ಅವ್ರ ಅವಕಾಶ ಕೊಟ್ಟಿಲ್ಲ, ಅದು ಪ್ರಶ್ನೆಗೆ ಮಹತ್ವದಲ್ಲ. ಸದಾಕಾಲ ದೇಶವನ್ನು ಆಳುವ ಪ್ರಧಾನಮಂತ್ರಿಗಳ ಹತ್ರ ಇದ್ದು ನಮ್ಮ ನಾಡಿಗೆ ಏನ್ ಕೆಲಸ ಮಾಡಿದ್ರು ಪ್ರಶ್ನೆ ಬರ್ತದೆ. ನಮ್ಮ ನಾಡಿಗೆ ಏನ್ ಕೆಲಸ ಮಾಡಿದ್ರು, ಅಷ್ಟು ದೊಡ್ಡ ಹುದ್ದೆಗೆ ಅಷ್ಟು ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥ ಇವರು ಏನೆಲ್ಲ ಮಾಡಿಕೊಳ್ಬಹುದಾಗಿತ್ತು ಅಂತಕ್ಕಂಥದ್ದು ತಮಗೆ ನಾನು ಆಶ್ಚರ್ಯದ ಸುದ್ದಿ ಹೇಳ್ತೀನಿ. ಈ ಭಾರತದಲ್ಲಿ ಯಾವಾಗಲೂ ಬಡವಗಳು ತಂದೆ ತಾಯಿಗಳು ನಮ್ಮ ಮಗನಿಗೆ ಹತ್ತಾರ ಒಂದು ಹಾಸ್ಟೆಲ್ ಸೀಟ್ ಕೊಡಿಸ್ರಿ, ಒಂದು ಕಾಲೇಜಿನ ಒಂದು ಅಡ್ಮಿಷನ್ ಕೊಡಿಸ್ರಿ ಅಂತ ಸಹಜವಾಗಿ ಸ್ವಾಮಿಗಳ ಹತ್ರ ಬರ್ತಾರೆ. ಸ್ವಾಮಿಗಳ ಹತ್ರ ಯಾಕೆ ಬರ್ತಾರೆ ಅಂದ್ರೆ ರಾಜಕಾರಣಿಗಳು ಅವ್ರ ಕೈಗೆ ಸಿಗೋದಿಲ್ಲ ಅಂತ ಸ್ವಾಮಿಗಳ ಹತ್ರ ಬರ್ತಾರೆ. ಎಲ್ಲಾ ಮಕ್ಕಳಿಗೆ ಹೋಗ್ತಾರೆ, ನನ್ನ ಹತ್ರ ಅಲ್ಲ. ಆ ರೀತಿ ಬಂದಿರತಕ್ಕಂತಹ ಜನಗಳ ನೋವಿಗಾಗಿ ನಾವು ಯಾರಿಗಾದ್ರೂ ಒಬ್ಬರಿಗೆ ಫೋನ್ ಮಾಡಿದ್ರೆ ಅವ್ರು ಏನಂತಾರ ಅಂತಂದ್ರೆ, ಸ್ವಾಮೀಜಿ ಅವ್ರನ್ನ ಕಳಿಸ್ಕೊಡ್ರಿ, ನಮ್ಮ ಮನೆಗೆ ಕಳಿಸ್ಕೊಡ್ರಿ, ಆಫೀಸಿಗೆ ಕಳಿಸ್ಕೊಡ್ರಿ ಅಂತ. ಮತ್ತೆ ಇನ್ನೇನ್ ಮಾಡೋದು, ನಿಮ್ಮನ್ನ ಬಾ ಅಂತಾರ, ನಮ್ಮ ಹೆಸರು ಹೇಳಿದ್ರು ಹೋಗಿ ಅಂತಂದ್ರೆ ಅವ್ರಿಗೆ ಭೇಟಿ ಆಗೋದಿಲ್ಲ, ಅವ್ರಿಗೆ ಭೇಟಿ ಆಗೋದಿಲ್ಲ, ಅವ್ರಿಗೆ ಪತ್ರನೂ ಸಿಗೋದಿಲ್ಲ, ಅವ್ರಿಗೆ ಅಡ್ಮಿಷನ್ ಸಿಗೋದಿಲ್ಲ, ಅವ್ರಿಗೆ ಹಾಸ್ಟೆಲ್ ಸಿಗೋದಿಲ್ಲ, ಅವ್ರಿಗೆ ದವಾಖಾನೆಗಳು ಒಂದು ಏನು ಉಚಿತ ವ್ಯವಸ್ಥೆನೂ ಕೂಡ ಸಿಗೋದಿಲ್ಲ. ಇದು ಎಷ್ಟೋ ಸಾರಿ ನಾನು ಅನುಭವಿಸಿದ್ದೇನೆ. ನಾ ಯಾರನ್ನ ಕಳಿಸಿಕೊಟ್ಟಿರ್ತೀವಿ ಭಕ್ತರನ್ನ, ಅಲ್ಲಿ ನಿಂತ್ಕೊಂಡು ಅವ್ರು ಫೋನ್ ಮಾಡಕತ್ತಾರ, ಆಚಾರ ಒಳಗೆ ಬಿಡುವಲ್ರಿ, ಆಚಾರ ಹೊರಗೆ ಬರುವಲ್ರಿ, ನಮ್ಮನ್ನೇನು ಭೇಟಿ ಆಗುವಲ್ರಿ, ನಾಳೆ ಬಾ ಅಂತಾರ್ರಿ, ನಾಳೆ ಬಾ ಅಂತಾರ್ರಿ, ಓಡಾಡಿಸಿ 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 ಯಾರನ್ನು ಕೂಡ ಕೆಲಸ ಮಾಡಲಾರ್ದ ಕಳಿಸ್ಕೊಡ್ತಾರೆ. ಅವಾಗ ನನ್ನ ತಲೆಯೊಳಗೆ ಬರೋ ಪ್ರಶ್ನೆ ಅಂದ್ರೆ, ಇವ್ರು ಕೆಲಸ ಮಾಡಲಿಕ್ಕೆ ನಾಯಕರಾಗ್ಯಾರೋ ಜನರನ್ನ ಬೀದಿ ಒಳಗೆ ನಿಲ್ಲಿಸಿ ಸತಾಯಿಸಿ ಮನೆಗೆ ಕಳಿಸ್ಲಿಕ್ಕೆ ಆಗ್ಯಾರೋ ಅಂತಕ್ಕಂತಹ ಪ್ರಶ್ನೆ ನನ್ನೊಳಗೆ ಉದ್ಭವವಾಗ್ತಾ ಇದೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತಾ, ಬಹುಶಃ ಜನಗಳು ಮಾತಾಡೋ ಮಾತು ಅಂತಂದ್ರೆ ಬಾಂಬೆಯಿಂದ ಬೆಂಗಳೂರುವರೆಗೆ ಚತುಷ್ಪಥ ರಸ್ತೆ ಇದ್ರು ಕೂಡ ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗೆ ಮಾತ್ರ ಆ ರಸ್ತೆ ಆಗಲೇ ಇಲ್ಲ ಇವರು ಕಾಲೇಜುಗಳನ್ನು ಬಹಳ ಮಂದಿ ಮಾತಾಡ್ತಾರೆ. ವಾರಕ್ಕೊಮ್ಮೆ ನೀರು ಕುಡಿಯಕ್ಕೆ ನಮಗೆ ಆಗುವುದು ಅನ್ನುವಂತ ಮಾತನ್ನ ಜನಗಳು ಮಾತಾಡ್ತಾರೆ. ನಾನಾ ತರದ ಆರೋಪಗಳನ್ನ ಸಾರ್ವಜನಿಕರು ಇವರ ವಿಚಾರವಾಗಿ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಶರಣರ ಒಂದು ಮಾತೈತಿ, ಏನು ಅಂತಂದ್ರೆ ಗಾಳಿ ಬಿಟ್ಟಾಗ ಕೂಡಿಕೊಳ್ಳಿರಯ್ಯ, ಇದೊಂದು ಮಾತೈತಿ. ಏನೋ ಒಂದು ರಾಶಿ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಗಾಳಿ ರಾಶಿ ಬರ್ತೈತಿ ಅಂತ ಅನ್ಕೊಳ್ಳೋದ್ರ ಬಗ್ಗೆ ಬಿಟ್ಟಾಗ ಕೂಡ್ಕೋಬೇಕಂತ ಶರಣರು ಹೇಳ್ತಾರೆ. ಬಹುಶಃ ಇವರು ಜೋಶಿ ಅವರು ಪ್ರಧಾನಮಂತ್ರಿಗಳ ಹತ್ರನೇ ಅದಾರ,
ನಮ್ಮ ಧಾರವಾಡ ಜಿಲ್ಲೆಗೆ ಉತ್ತರ ಕರ್ನಾಟಕಕ್ಕೆ ಏನೇ ಅವಶ್ಯಕತೆ ಇದೆ ಅದನ್ನೆಲ್ಲ ತಂದು ಹಾಕ್ತಾರಂತ ನಾವು ಕಾದ್ವಿ. ಇವರು ತಿಂದು ಹಾಕಿದ್ರೆ ಹೊರತಾಗಿ ಏನೂ ಈ ನಾಡಿಗೆ ತಂದು ಹಾಕಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾಪಡ್ತೇನೆ ಅಂತಕ್ಕಂಥದ್ದು. ಒಟ್ಟಾರೆ ನಮ್ಮ ನಾಡಿನ ಹಿತವನ್ನ ಕಾಪಾಡಿಲ್ಲ ಇವರು, ತಮ್ಮ ಹಿತವನ್ನು ತಾವು ನೋಡಿಕೊಂಡು ಅಂತಕ್ಕಂಥದ್ದು. ಹಿಂಬಾಲಕರಿಗೆ ಹಾಕಿದ್ದಾರೆ, ಅವರು ಹಿಂಬಾಲಕರು ಅಂತಂದ್ರೆ ಅವರಿಗೆ ನಾಡಿನ ಹಿತ ಬೇಕಾಗಿಲ್ಲ, ಜೋಶಿಯವರ ಹಿತ ಬೇಕಾಗಿದೆ. ಜೋಶಿಯವರ ಹಿತಕ್ಕೆ ಬಹಳ ಜನ ನಿಂತರೆ ಹೊರತಾಗಿ ಈ ನಾಡಿನ ಹಿತಕ್ಕೆ ಅವರು ನಿಂತಿರಲಿಲ್ಲ ಅಂತಕ್ಕಂಥ ನೋವು ಕೂಡ ನನ್ನ ಹತ್ರ ಇದೆ ಎಂಬುದನ್ನ ಈ ಹೋರಾಟದ ಮೂಲಕ ಸಾರ್ವಜನಿಕರಿಗೆ ಮುಟ್ಟಿಸುವ ಪ್ರಯತ್ನವನ್ನ ನಾ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಕೂಡ ತಾವು ಗೊತ್ತಿರಬೇಕು ಅಂತಕ್ಕಂಥದ್ದು. ಬಹಳ ಜನ ಒಂದು ಪ್ರಶ್ನೆ ಎತ್ತಿದ್ದಾರೆ, ತಾವು ಕೂಡ ನೋಡಿರಬೇಕು. ಈ ಸ್ವಾಮಿಗಳಿಗೆಲ್ಲ ಇದು ಯಾಕಬೇಕು ಈ ಪ್ರಶ್ನೆ, ಕಾಲಿಗಾರಿಗಳು ಇಂತಹ ಕೆಲಸಕ್ಕೆ ಬರಬಾರದು ಅನ್ನುವಂತಹ ಮಾತನ್ನ ನಾನು ನೋಡ್ತಾ ಇದ್ದೀನಿ. ನಾನು ಹೇಳೋದಿಷ್ಟೇ, ಸ್ವಾಮಿಗಳಿಗೆ ಇದೆಲ್ಲ ಯಾಕೆ ಬೇಕು ಅಂತ ಅವರ ಹಿಂಬಾಲಕರಿಗೆ ಏನು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂತ ನಾವು ಕರಿತೀವಲ್ಲ ಅದರೊಳಗೆ ಹಾಕ್ತಾರಲ್ಲ ಅಥವಾ 4 ಜನ ಕೂಡಲೇ ಮಾತಾಡ್ತಾರಲ್ಲ, ಸ್ವಾಮಿಗಳಿಗೆ ಇದೆಲ್ಲ ಯಾಕೆ ಬೇಕು ಅಂತ ಕೇಳ್ತಕ್ಕಂತಹ ಜೋಶಿ ಸಾಹೇಬರ ಹಿಂಬಾಲಕರಿಗೆ ನಾನು ಪ್ರಶ್ನೆ ಏನು ಅಂತಂದ್ರೆ, ಗದಗನಿಗೆ 1